ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪರವಾಗಿಲ್ಲ, ಸಾಹೇಬ್ರಿಗೆ ಇಲ್ಲಿಗೆ ಬಂದ ಮೇಲೆ ಜ್ಞಾನೋದಯ ಆಗಿದೆ ಅಂತಾಳೆ ಗಂಗಾ. ನನಗೆ ಈಗಲಾದರೂ ಬುದ್ಧಿ ಬಂದಿದೆ. ಆದರೆ ನಿನ್ನ ಕರ್ಮ ನಿನ್ನನ್ನು ಹೇಗೆ ಕಾಣುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗೆ ನಿನ್ನ ಬಗ್ಗೆ ಅಯ್ಯೋ ಅನ್ನಿಸ್ತಿದೆ ಗಾಯತ್ರಿ ಅಂತಾರೆ JP. ಇಷ್ಟಾದರೂ ನಿನ್ನ ಕೊಬ್ಬು ಇಳಿದಿಲ್ಲ ಅಲ್ಲ ಅಂತಾಳೆ ಗಂಗಾ. ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಏನೂ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಿದೆ. ಏನು ಹೇಳಬೇಕು ಅದನ್ನು ಹೇಳಿ ಇಲ್ಲಿಂದ ತೊಲಗು ಅಂತಾರೆ JP. ಕೂಲ್ ಡಾಕ್ಟ್ರು ಈಗ ತಾನೇ ಹೇಳಿದ್ದಾರಲ್ವಾ ನೀನು ಕೂಲಾಗಿ ಇರಬೇಕು ಅಂತ. ನಾನು ಏನು ಹೇಳಬೇಕಂತಿದ್ದೀನೋ ಅದನ್ನು ಹೇಳಿಬಿಟ್ಟೆ ಹೋಗ್ತೀನಿ. ಅದಕ್ಕೂ ಮುಂಚೆ ನಿನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ನಿನ್ನ ನೋಡಬೇಕು ಅಂತಿದ್ದಾರೆ, ಕರೀಲಾ? ಬನ್ನಿ ಸರ್ ಅಂತಾಳೆ ಗಂಗಾ. ಆಗ ಆರ್ಕೆ ಬಂದು JPನ ನೋಡ್ತಾ ಸ್ಮೈಲ್ ಮಾಡ್ತಾರೆ. ಆಗ ಅವ್ರ ಅಸಿಸ್ಟೆಂಟ್ ಅವರಿಗೆ ಚೇರ್ ತಂದು ಕೊಡ್ತಾರೆ. JP ಮುಂದೆ ಕಾಲ್ ಮೇಲೆ ಕಾಲು ಹಾಕಿ ಆರ್ಕೆ ಕೂತ್ಕೋತಾರೆ. ಈಚೆ ಅರ್ಜುನ್, ಒಂದು ನಿಮಿಷ ಸರ್ ಅಂತ ಮೇಲಿಂದ ಕೆಳಗಡೆ ಬರ್ತಾನೆ. ಇನ್ಸ್ಪೆಕ್ಟರ್ ನಿಂತ್ಕೋತಾರೆ. ಸರ್, ಭಾರ್ಗವಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾನೆ ಅರ್ಜುನ್. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತೀಯಾ? ಈ ಮನೆ ಹಾಳಿ ನಿನ್ನ ಡ್ಯಾಡ್ ತಿನ್ನೋ ಊಟದಲ್ಲಿ ವಿಷ ಹಾಕಿದಾಳೆ ಅರ್ಜುನ್ ಅಂತಾರೆ ನಿರ್ಮಲಾ. ಏನಾಯಿತು ಸರ್ ಇವಾಗ? ಎಲ್ಲಿದ್ದಾರೆ ಡ್ಯಾಡ್? ಏನು ತೊಂದರೆ ಆಗಿಲ್ಲ ತಾನೆ ಅಂತಾನೆ ಅರ್ಜುನ್. JPಗೆ ಏನಾದರೂ ತೊಂದರೆ ಆಯಿತಾ ಅಂದರೆ ನಾನು ಮಾತ್ರ ಬದುಕಿರಲ್ಲ ಅರ್ಜುನ್ ಅಂತಾರೆ ನಿರ್ಮಲಾ. ಡ್ಯಾಡ್ಗೆ ಏನೂ ಆಗಿರಲ್ಲ ಮಾಮ್, ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸರ್, ಡ್ಯಾಡ್ ಎಲ್ಲಿದ್ದಾರೆ? ಮೊದಲು ನಾನು ಡ್ಯಾಡ್ನ ನೋಡಬೇಕು ಅಂತಾನೆ ಅರ್ಜುನ್. ಆಗ ಇನ್ಸ್ಪೆಕ್ಟ್ರಿಗೆ ಕಾಲ್ ಬರುತ್ತೆ. ಓ ಹೌದಾ, ಗ್ರೇಟ್, ಓಕೆ, ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡಿ. ನಿಮ್ಮ ಪುಣ್ಯ ಈಗಷ್ಟೇ JP ಸರ್ಗೆ ಎಚ್ಚರ ಆಗಿದೆ, ಪ್ರಾಣಾಪಾಯದಿಲ್ವಂತೆ ಅಂತಾರೆ. ಭಾವಂಗೆ ಎಚ್ಚರ ಆಗಿದ ತಕ್ಷಣ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡ್ತಾರೆ ಅನ್ಕೋಬೇಡ. ಒಂದು ಸಲ ವಿಷ ಹಾಕಿದವಳು ಮತ್ತದೇ ವಿಷ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಇನ್ಸ್ಪೆಕ್ಟರ್, ಇವತ್ತು ಭಾವಂಗೆ ವಿಷ ಹಾಕಿದ್ದಾಳೆ, ನಾಳೆ ಮನೆಯವರಿಗೆಲ್ಲ ಹಾಕ್ತಾಳೆ, ಕರ್ಕೊಂಡು ಹೋಗಿ ಬೆಂಡೆತ್ತಿ ಇವಳಿಗೆ ಅಂತಾಳೆ ಸಾಕ್ಷಿ. ಹೌದು ಸರ್, ಏನೋ ದೇವ್ರ ದಯೆ, ಮಾವ ಉಳ್ಕೊಂಡ್ರು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತಾಳೆ ಬೃಂದಾ. ಹೌದು ಇನ್ಸ್ಪೆಕ್ಟರ್, ದಯವಿಟ್ಟು ಇವಳನ್ನು ಕರ್ಕೊಂಡು ಹೋಗಿ, ಇವಳು ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನಮಗೆ ಅಂತಾರೆ ನಿರ್ಮಲಾ. ಭಾರ್ಗವಿ ಮೇಡಮ್, ಈ ಫಾರ್ಮಾಲಿಟೀಸ್ನ ನಾವು ಮಾಡಲೇಬೇಕು, ದಯವಿಟ್ಟು ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್. ಒಂದು ನಿಮಿಷ ಸರ್, ಮನೆಯಿಂದ ಕಳಿಸಿರೋ ಊಟದಲ್ಲಿ ವಿಷ ಇತ್ತಲ್ವಾ, ಅದು ನಿಜ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಊಟದಲ್ಲಿ ವಿಷ ಇದ್ದಿದ್ದು ನಿಜ, ಆದರೆ ನಿಮ್ಮ ಮನೆಯವ್ರು ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತಾನೆ ಅರ್ಜುನ್. ಈಚೆ JP ಆರ್ಕೆ ಅಂತಾರೆ. ಎಸ್ ಆರ್ಕೆ, ಕೈಸೇಕೋ JP ಮೀಟ್ ದ ಒನ್ಸ್ ಅಗೇನ್, ಬಟ್ ದಿಸ್ ಈಸ್ ನಾಟ್ ದ ರೈಟ್ ಪ್ಲೇಸ್ ಟು ಮೀಟ್. ಕ್ಯಾ ಹೋ ಗಯಾ JP? ಅರೆ ಆಪ್ಕೋ ಮೇರಾ ನಾಮ್ ಭಿ ಯಾದ್ ಹೇ? ನೀವು ಎಲ್ಲೋ ನನ್ನ ಹೆಸರನ್ನು ಮರೆತುಬಿಟ್ಟಿದ್ದೀರಾ ಅಂದ್ಕೊಂಡೆ. ಗುಡ್, ವೆರಿ ಗುಡ್. ಆದರೆ ನನಗೆ ನಿಮ್ಮ ಮುಖ ಕರೆಕ್ಟಾಗಿ ನೆನಪಿದೆ. ನಿಮ್ಮಿಂದನೇ ಇವತ್ತು ನಾನು ಇಷ್ಟು ದೊಡ್ಡ ಹೆಸರು ಮಾಡಿರೋದು, ಗೊತ್ತಲ್ಲ? ಐ ಹ್ಯಾಂಡಲ್ ಹೈ ಪ್ರೊಫೈಲ್ ಕೇಸಸ್. ನನ್ನನ್ನು ಈಗ ಗೌರ್ಮೆಂಟ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ನಿಮ್ಮ ಕೇಸಲ್ಲಿ ಎಷ್ಟು ಜನನ ಜೈಲಿಗೆ ಕಳಿಸಿರೋ ಮಹಾನುಭಾವ, ಎಷ್ಟು ಜನ ಲಾಯರ್ಗಳನ್ನು ಅವಮಾನ ಮಾಡಿರೋ ಮಹಾನುಭಾವ. ಆಫ್ಕೋ ಮೇ ಕೇಸೆ ಬೋಲ್ ಸಕ್ತಾ ಹೇ JP? ಇನ್ಫ್ಯಾಕ್ಟ್ ನನಗೆ JP ಯಾವ ಕೇಸು ಅಂತ ಹೇಳಿದ ತಕ್ಷಣ ಓ ದಿಲ್ಲಿ ಮೇ ಸಬ್ ಕಾಮ್ ಜೋಡ್ ಕೆ ಇದರ್ ಆಯಾ. ಮೇ ಸಚ್ ಬೋಲ್ತಾ ಹೂँ, ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡೋಕ್ಕೆ ಕಷ್ಟ ಆಗ್ತಿದೆ. ದಟ್ಸ್ ಓಕೆ. ಇಲ್ಲೆಲ್ಲ ಆರಾಮಾಗಿದೆಯಾ? ಟೈಮ್ಗೆ ಊಟ ತಿಂಡಿ ಎಲ್ಲ ಬರ್ತಿದೆ ತಾನೆ ಅಂತಾರೆ ಆರ್ಕೆ. ಊಟ ತಿಂಡಿ ಜೊತೆ ಒಂದು ತೊಟ್ಟು ವಿಷನೂ ಕೊಟ್ಟಿದ್ರಂತೆ ಸರ್ ಅಂತಾಳೆ ಗಂಗಾ. ಗಾಯತ್ರಿ, ನಿನ್ಗೇನು ಬೇಕು ಕೇಳು ಅಂತಾರೆ JP. ಸಮಾಧಾನ, ನೀವು ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೌದು ಅನ್ನೋ ಒಂದು ಪದ ಹೇಳಿದರೆ ಸಾಕು. ಡಿಪಾರ್ಟ್ಮೆಂಟ್ ಹುಡುಕ್ತಾ ಇರೋ ಆ ಗಂಗಾ ನಾನೇ ಅಂತ ಒಪ್ಕೊಂಡ್ಬಿಡು JP ಅಂತಾರೆ ಆರ್ಕೆ. ಈಚೆ ಇನ್ಸ್ಪೆಕ್ಟರ್, ನಿಮ್ಮ ಮನೆಯವರೇ ಹೇಳ್ತಿದ್ದಾರಲ್ಲ ಇಲ್ಲಿಂದನೇ ಊಟ ಬಂದಿದ್ದು ಅಂತ ಅಂತಾರೆ. ಭಾರ್ಗವಿನೇ ಊಟ ಕಳಿಸಿದ್ದು, ಆದರೆ ಅವರೇ ವಿಷ ಹಾಕಿದ್ದಾರೆ ಅನ್ನೋದನ್ನು ಯಾರೂ ನೋಡಿಲ್ಲ. ಮಾಮ್, ನೀವು ನೋಡಿದ್ರಾ? ಚಿಕ್ಕಿ, ಅಜ್ಜಿ, ಅತ್ತಿಗೆ, ನೀವು ನೋಡಿದ್ರಾ ಅಂತಾನೆ ಅರ್ಜುನ್. ಭಾವಂಗೆ ವಿಷ ಹಾಕಿದ್ದಾರೆ ಅಂತ ಗೊತ್ತಾದ ಮೇಲೂ ನೀನು ಹೀಗೆ ಕೇಳ್ತಿದ್ಯಲ್ಲ ಅರ್ಜುನ್ ಅಂತಾಳೆ ಸಾಕ್ಷಿ. ಒಂದು ನಿಮಿಷ ಇರಿ ಚಿಕ್ಕಿ, ನಾನು ಸರಿಯಾದ ಪ್ರಶ್ನೆ ಕೇಳ್ತಿದ್ದೀನಿ. ಇವರನ್ನು ಎನ್ಕ್ವೈರಿ ಮಾಡೋದಕ್ಕೆ ಅಫಿಷಿಯಲ್ ನೋಟಿಸ್ ಏನಾದರೂ ತಂದಿದ್ದೀರಾ, ಅಥವಾ ಊಟ ಸ್ಟೇಷನ್ಗೆ ರೀಚ್ ಆಗಿದ್ದಾಗಿಂದ ಡ್ಯಾಡ್ ಊಟ ಮಾಡೋವರೆಗಿನ CCTV ಫುಟೇಜ್ ಚೆಕ್ ಮಾಡಿದ್ದೀರಾ ಅಂತಾನೆ ಅರ್ಜುನ್. ಸರ್, ಎನ್ಕ್ವೈರಿ ಮಾಡಬೇಕು ಯಾವುದನ್ನು ನೀವು ಚೆಕ್ಕೇ ಮಾಡಿಲ್ವಾ? ನೇರವಾಗಿ ಮನೆಗೆ ಬಂದು ಪ್ರಶ್ನೆ ಮಾಡೋದು ಸರಿನಾ ಸರ್? ನಾನೊಂದು ಪ್ರಶ್ನೆ ಕೇಳ್ತೀನಿ. ಮನೆಯಿಂದ ಕಳಿಸಿರೋ ಊಟಕ್ಕೆ ಸ್ಟೇಷನಲ್ಲೇ ಯಾರಾದರೂ ವಿಷ ಹಾಕಿರ್ಬೋದಲ್ವಾ ಅಂತಾನೆ ಅರ್ಜುನ್. ಏನು ಹೇಳ್ತಿದ್ದೀರಾ ಸರ್ ನೀವು? ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ದೀರಾ ಅನ್ನೋದನ್ನು ಮರೆತುಬಿಟ್ಟಿದ್ದೀರಾ ಅಂತಾರೆ ಇನ್ಸ್ಪೆಕ್ಟರ್. ಇನ್ನೇನು ಮಾಡಲಿ ಸರ್, ಪೊಲೀಸ್ ಕಸ್ಟಡಿನಲ್ಲಿರೋ ಒಬ್ಬರು ವಿಷದ ಊಟ ಮಾಡಿ ಸೀರಿಯಸ್ ಆಗ್ತಾರೆ ಅಂದರೆ
ಆ್ಯಕ್ಚುಲಿ ಇವ್ರ ಬಗ್ಗೆ ಅಫಿಷಿಯಲಿ ಎನ್ಕ್ವೈರಿ ಆಗಬೇಕು ಅಂತ ನಾನೇ ಕಮಿಷನರ್ ಹತ್ರ ಮಾತಾಡ್ತೀನಿ ಅಂತಾನೆ ಅರ್ಜುನ್. ಏನು ಹೇಳ್ತಿದ್ದೀರಾ ಸರ್, ನೀವು ಇಂಥ ವಿಚಾರನೆಲ್ಲ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತಿದ್ದೀರಾ? ಬಹುಶಃ ನೀವೇ ಹೇಳಿದ ಹಾಗೆ ಏನೋ ತೊಂದರೆ ಆಗಿರ್ಬೋದು. ಸೆಕೆಗಾಲ ಅಲ್ವಾ, ಊಟ ಬೇಗ ಕೆಟ್ಟೋಗಿರುತ್ತೆ. ಮುಂದಿನ ಸಲ ಊಟ ಜಾಗ್ರತೆಯಿಂದ ಕಳಿಸಿ ಮೇಡಮ್ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಮನೆಯಲ್ಲಿ ಇವಳು ಇರೋವರೆಗೂ ಖಂಡಿತ ಈ ಮನೆ ಉದ್ಧಾರ ಆಗಲ್ಲ ಅಂತ ನಿರ್ಮಲ ಹೋಗ್ತಾರೆ. ಮನೆಯವರೆಲ್ಲ ಹೋಗ್ತಾರೆ. ಅರ್ಜುನ್ ಹೋಗಬೇಕು ಅನ್ನುವಾಗ ಭಾರ್ಗವಿ, ಪಾರ್ಥ ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಅಂತಾಳೆ. ಭಾರ್ಗವಿ, ನಾನು ಅರ್ಥ ಮಾಡ್ಕೊಂಡಿದ್ದು ನಿಮ್ಮನ್ನಲ್ಲ, ಈ ಮನೆಯವರ ಎಮೋಷನ್ಸ್ನ. ಒಂದು ವಿಷಯ ಗೊತ್ತಾ, ಪೊಲೀಸ್ ನಿಮ್ಮನ್ನು ಎನ್ಕ್ವೈರಿ ಮಾಡಿದರೆ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಮನೆಯವರನ್ನು ಯಾರನ್ನಾದ್ರೂ ಬೇಕಿದ್ದರೂ ಬೆರಳು ಮಾಡಿ ತೋರಿಸ್ತೀರಾ. ಇವತ್ತು ನಿಮ್ಮನ್ನು ಪೊಲೀಸಿಂದ ಕಾಪಾಡಿಲ್ಲ, ನಿಮ್ಮಿಂದ ಮನೆಯವರನ್ನು ಕಾಪಾಡಿದ್ದೀನಿ. ದಯವಿಟ್ಟು ಮತ್ತೆ ಯಾವ ಅವಾಂತರನೂ ಮಾಡೋಕ್ಕೆ ಹೋಗಬೇಡಿ ಅಂತಾನೆ ಅರ್ಜುನ್. ಪಾರ್ಥ, ಮಾವನ ಬಗ್ಗೆ ಮನೆಯವ್ರ ಬಗ್ಗೆ ನನಗೂ ಕಾಳಜಿ ಇದೆ, ಅದನ್ನು ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತಾಳೆ ಭಾರ್ಗವಿ. ಕಾಳಜಿ ಇದ್ದರೆ ದಯವಿಟ್ಟು ಡ್ಯಾಡಿಂದ ಮನೆಯವರಿಂದ ದೂರ ಇದ್ಬಿಡಿ. ನಿಮ್ಮಿಂದ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ ಭಾರ್ಗವಿ, ಬೇರೆಯವರಿಗೆ ಕೆಟ್ಟದಾಗದೇ ಇದ್ರೆ ಸಾಕು ಅಂತ ಅರ್ಜುನ್ ಹೋಗ್ತಾನೆ. ಈಚೆ ಜೆ.ಪಿ, ಏನು ಹುಡುಗಾಟ ಆಡ್ತಿದ್ದೀರಾ? ನಾನು ಗಂಗಾ ಅಂತ ಒಪ್ಕೋಬೇಕಾ? ನಾನು ಮಾಡಿಲ್ಲದೆ ಇರೋ ತಪ್ಪಿಗೆ ನನ್ನನ್ನು ಟ್ರ್ಯಾಪ್ ಮಾಡ್ತಿದ್ದೀರಾ? ದಿಸ್ ವಿಲ್ ನೆವರ್ ಹ್ಯಾಪನ್. ಗಂಗಾ ಅನ್ನೋ ಹೆಸರು ಸಾವಿರಾರು ಜನರ ಶಾಪ ಇದೆ. ನನ್ನನ್ನು ಗಂಗಾ ಅಂತ ಒಪ್ಕೊ ಅಂತ ಕೇಳ್ತಿದ್ಯಾ? ಇದೇನಾ ನೀನು ಕೇಳ್ತಾ ಇರೋ ಸಹಾಯ? ಯು ಫೂಲ್. ನೋಡಿ, ಈ ಜೆ.ಪಿ ಹೊರಟ ಇರ್ಬೋದು, ಆದರೆ ಇವಳ ತರಹ ಕಟುಕ ಅಲ್ಲ. ನೀವು ತಿಪ್ಪರ್ಲಾಗ ಹಾಕಿದ್ರು ನಾನು ಗಂಗಾ ಅಂತ ಒಪ್ಕೊಳ್ಳಲ್ಲ ಅಂತಾರೆ ಜೆ.ಪಿ. ಸಮಜ್ ಸಕ್ತಾ ಹೂँ. ಇದ್ದಕ್ಕಿದ್ದ ಹಾಗೆ ಬಂದು ನೀನು ಒಪ್ಕೋ ಅಂತ ಅಂದರೆ ಯಾರಿಗಾದರೂ ಕಷ್ಟನೇ. ಟೇಕ್ ಹೇ, ಆಪ್ಕೋ ಥೋಡಾ ಟೈಮ್ ದೇತಾ ಹೂँ. ಚೆನ್ನಾಗಿ ಯೋಚನೆ ಮಾಡಿ ಲೆಕ್ಕಾಚಾರ ಎಲ್ಲ ಹಾಕಿ ಆಮೇಲೆ ಒಪ್ಕೊಳ್ಳಿ, ಓಕೆ ಅಂತಾರೆ ಆರ್ಕೆ. ನೀನು ಇಷ್ಟೊತ್ತು ಮಾತಾಡ್ತಾ ಇರೋದು ನಾನು ಕೊಟ್ಟ ಪ್ರಾಣ ಭಿಕ್ಷೆ ಜೆ.ಪಿ. ಇನ್ನು ಒಂದು ತೊಟ್ಟು ವಿಷ ಎಕ್ಸ್ಟ್ರಾ ಹಾಕಿ ನೀನು ಇರ್ತಾ ಇರಲಿಲ್ಲ. ಇಲ್ಲಿರೋ ನಿನಗೆ ವಿಷ ಹಾಕಿದವಳಿಗೆ ಅಲ್ಲಿ ನನ್ನ ಜೊತೆ ನಿಮ್ಮ ಮನೇಲಿರೋ ಜನಗಳಿಗೆ ವಿಷ ಹಾಕೋದು ಕಷ್ಟನಾ? ನಿನಗೆ ಒಳ್ಳೇದಾಗಲಿ ಅಂತ ಬಯಸೋ ನಿಮ್ಮಮ್ಮ, ನೀನಿಲ್ಲದೆ ಪ್ರಪಂಚನೇ ಮುಳುಗೋಗುತ್ತೆ ಅಂತಿರೋ ನಿನ್ನ ಎರಡನೇ ಹೆಂಡತಿ, ಡ್ಯಾಡ್ ನನ್ನ ಪ್ರಪಂಚ ಅನ್ನೋ ನಿನ್ನ ಪ್ರೀತಿಯ ಮಗ ಅರ್ಜುನ್, ನನ್ನ ಮಾವ ದೇವತಾ ಮನುಷ್ಯ ಅನ್ನೋ ಆ ನಿನ್ನ ಸೊಸೆ ಭಾರ್ಗವಿ LLB, ಈ ನಿನ್ನ ಇಡೀ ಕುಟುಂಬ ನಾಳೆ ಬೆಳಿಗ್ಗೆ ಎದ್ದೇಳೋದಿಲ್ಲ ಅಂದ್ಕೋ. ಏನು ಮಾಡ್ತೀಯಾ? ಒಂದೇ ಒಂದು ರಾತ್ರಿಲಿ ನಿನ್ನ ಇಡೀ ಫ್ಯಾಮಿಲಿನ ಭೂಮ್ ಅನ್ಸ್ಬಿಡ್ತೀನಿ. ಇದೆಲ್ಲ ನನಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸೋದಕ್ಕೆ ಆಗತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತು ಅಲ್ವಾ ಅಂತಾಳೆ ಗಂಗಾ. ಗಾಯತ್ರಿ ಪ್ಲೀಸ್, ನಿನ್ನ ಕೈ ಮುಗಿತೀನಿ, ನನ್ನ ಕುಟುಂಬದವರಿಗೆ ಮಾತ್ರ ತೊಂದರೆ ಕೊಡಬೇಡ. ನಿನ್ನ ದ್ವೇಷ ಏನಿದ್ರು ನನ್ನ ಮೇಲೆ ಅಲ್ವಾ, ಅವ್ರಿಗೆ ಮಾತ್ರ ತೊಂದರೆ ಕೊಡಬೇಡ ಪ್ಲೀಸ್ ಅಂತ ಕೈ ಮುಗಿತಾರೆ ಜೆ.ಪಿ. ಏಕ್ ಮಿನಿಟ್, ನೀವು ಡಿಸೈಡ್ ಮಾಡೋದಕ್ಕೆ ಅಂತಾರೆ ಆರ್ಕೆ. ಯೋಚನೆ ಮಾಡು, ನಿನ್ನ ಇಡೀ ಕುಟುಂಬದ ಪ್ರಾಣ ನನ್ನ ಕೈನಲ್ಲಿದೆ ಅಂತಾಳೆ ಗಂಗಾ. ಈಗ ಹೇಳು ಜೆ.ಪಿ, ಆ್ಯಸ್ ಯೂಶ್ವಲ್ ನಿನ್ನನ್ನು ನೀನು ಕಾಪಾಡಿಕೊಳ್ಳೋದಕ್ಕೆ ಸ್ವಾರ್ಥಿ ಆಗ್ತೀಯಾ ಅಥವಾ ಹೇಳಿದ್ದನ್ನೆಲ್ಲ ಕೇಳಿ ಒಪ್ಕೊಂಡು ಉದಾರಿ ಆಗ್ತೀಯೋ? ಜೆ.ಪಿ, ಇಟ್ಸ್ ಎ ಕ್ಲೀನ್ ಚೆಕ್ ಮೀಟ್ ಆ್ಯಂಡ್ ಯು ನೋ ಒನ್ ಥಿಂಗ್. ಜೆ.ಪಿ, ಯಾವ ಕಡೆಯಿಂದನೂ ನೀನು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ, ಯೋಚನೆ ಮಾಡು, ಜಾಸ್ತಿ ಟೈಮ್ ಇಲ್ಲ ಅಂತಾರೆ ಆರ್ಕೆ. ಕುಟುಂಬನ ನೀನಾ ಅಂತಾಳೆ ಗಂಗಾ. ಈಚೆ ಆರ್ಕೆ ಕಾರಲ್ಲಿ ಹೋಗ್ತಾರೆ. ಗಂಗಾ ಅಲ್ಲೇ ನಿಂತಿರ್ತಾಳೆ. ಭಾರ್ಗವಿ ಬಂದು ಗಾಡಿಯಿಂದ ಇಳಿದು ಗಂಗನ ನೋಡಿ, ನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ? ನಮ್ಮ ಮಾವನ ತಂಟೆಗೆ ಬಂದಿಲ್ಲ ಅಂತ ಹೇಳಿಲ್ಲ, ನನ್ನ ಮಾವನಿಂದ ದೂರ ಇರು ಅಂತ ಹೇಳಿದೆ ತಾನೆ ಅಂತಾಳೆ ಭಾರ್ಗವಿ. ಸುಮ್ಮನೆ ಹಾಗೆ ಬಂದೆ ಅಂತಾಳೆ ಗಂಗಾ. ಅದು ಸರಿ, ನೀನೇನಿಲ್ಲಿ ಯಾರನ್ನಾದರೂ ಕಳ್ಕೊಂಡ್ಯಾ ಅಥವಾ ಯಾರನ್ನಾದರೂ ಕಳ್ಕೊತೀನಿ ಅನ್ನೋ ಭಯನಾ ಅಂತಾಳೆ ಗಂಗಾ. ಅದೆಷ್ಟು ಸೊಕ್ಕಿದ್ರೆ ನನ್ನ ಮಾವನ ಪ್ರಾಣದ ಜೊತೆಗೆ ಆಟ ಆಡ್ತೀಯಾ? ನಿನಗೆ ತಾಕತ್ತಿದ್ರೆ ನ್ಯಾಯವಾಗಿ ಹೊರಡು. ಹೋಗಿ ಹೋಗಿ ನಿನ್ನ ಹತ್ರ ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಮನುಷ್ಯತ್ವನೇ ಇಲ್ಲದೆ ಇರೋ ನಿನಗೆ ಇದೆಲ್ಲ ಎಲ್ಲ ಅರ್ಥ ಆಗಬೇಕು? ಪ್ರತಿದಿನ ಪ್ರತಿ ಕ್ಷಣ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾನೇ ಇದೆಯಾ ಅಂತಾಳೆ ಭಾರ್ಗವಿ. ನೀನು ಮನಸ್ಸು ಮಾಡಿದರೆ ನಮ್ಮಲ್ಲೇ ಒಳ್ಳೆ ಡೀಲ್ ಮಾಡ್ಕೋಬಹುದು ನೋಡು. ನೀನು ಜೀವನ ಪೂರ್ತಿ ತಿಂದರೂ ತೆಗೆದ್ರೂ ಅರಗಿಸಿಕೊಳ್ಳೋಕ್ಕಾಗದೇ ಇರುವಷ್ಟು ದುಡ್ಡನ್ನು ನಿನ್ನ ಮೇಲೆ ಸುರಿತೀನಿ. ಸುಮ್ಮನೆ ಆ ಜುಜ್ಬಿ ಮನೆ, ಆ ಮನೆಯವರಿಗೋಸ್ಕರ ಯಾಕೆಷ್ಟು ಟೆನ್ಷನ್ ತಗೋತೀಯಾ? ನೋಡು, ನೀನು ಹೇಗಿದ್ರು ಬುದ್ಧಿವಂತೆ, ನೀನು ನನ್ನ ಜೊತೆ ಕೈ ಜೋಡಿಸಿದರೆ ಆಮೇಲೆ ಏನಂತೀಯಾ ಅಂತಾಳೆ ಗಂಗಾ. ಛೀ, ಎಲ್ಲರೂ ನಿನ್ನ ಥರನೇ ಇರ್ತಾರೆ ಅನ್ಕೋತಿದ್ಯಾ? ನಾನು ಆ ಮನೆ ಸೊಸೆನ ಮನೆ ಬೆಳಗು ನಂದಾದೀಪ ಅಂತಾರೆ. ಅದೇ ದೀಪ ಮನೆನ ಕಾಪಾಡೋಕ್ಕೆ ಜ್ವಾಲಾಮುಖಿಯಾಗಿ ಉರಿಯುತ್ತೆ, ಬಾಂಬ್ ಆಗೂ ಸಿಡಿಯುತ್ತೆ. ನೋಡ್ತಾ ಇರು, ಆದಷ್ಟು ಬೇಗ ನಿನ್ನ ನಿಜವಾದ ಮುಖ ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ ಅಂತಾಳೆ ಭಾರ್ಗವಿ. ಗಂಗಾ ನಗ್ತಾ, ಹೌದಾ ಬಾ ಅಂತ ಭಾರ್ಗವಿನ ಪೊಲೀಸ್ ಮುಂದೆ ಎಳ್ಕೊಂಡು ಬಂದು, ನೀವು ಹುಡುಕ್ತಿದ್ರಲ್ಲ ಗಂಗಾ, ಅವಳು ನಾನೇ, ಗಾಯತ್ರಿ ದೇವಿ ಅಲ್ಲ. ಮಕ್ಕಳನ್ನು ಕಿಡ್ನಾಪ್ ಮಾಡೋ ಗಂಗಾ ನಾನೇ ಸರ್. ಪ್ಲೀಸ್ ಸರ್, ದಯವಿಟ್ಟು ಅರೆಸ್ಟ್ ಮಾಡಿ ಸರ್, ನಿಮ್ಮ ಸಾಹೇಬ್ರಿಗೆ ಹೇಳಿ ಸರ್ ಅಂತಾಳೆ ಗಂಗಾ. ರೀ ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ. ಆಗಲೇ ಜೆ.ಪಿ ಸರ್ ಸಾಹೇಬ್ರ ಮುಂದೆ ತಾನೇ ಗಂಗಾ ಅಂತ ಒಪ್ಕೊಂಡಾಯ್ತು ಅಂತ ಪೊಲೀಸ್ ಹೋಗ್ತಾನೆ. ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಈಚೆ ಅರ್ಜುನ್ ಜೆ.ಪಿ ಹತ್ರ, ಇದೆಂಥ ಕೆಲಸ ಮಾಡಿಬಿಟ್ರಿ ಡ್ಯಾಡ್, ನೀವು ಯಾಕೆ ಗಂಗಾ ಅಂತ ಒಪ್ಕೊಂಡ್ರಿ? ಆ ಹೆಸರನ್ನು ನಿಮ್ಮ ಬಾಯಲ್ಲಿ ಕೇಳೋಕ್ಕೆ ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ?
ಸುಳ್ಳಾಗಿ ಅಪ್ರೂವಲ್ ಆಗಿದ್ದೀರಾ ಅಂತಾನೆ. ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಹ್ಯೂಮನ್ ಟ್ರಾಫಿಂಗ್ ಮಾಡಿದ್ದು ನಾನೇ ಅರ್ಜುನ್. ಇಷ್ಟು ದಿನ ನಾನು ಸುಳ್ಳು ಹೇಳ್ತಿದ್ದೆ. ಇನ್ನೂ ನಾಟಕ ಆಡೋದು ಬೇಡ ಅಂತ ನನ್ನ ತಪ್ಪನ್ನು ನಾನು ಒಪ್ಕೊಂಡಿದ್ದೀನಿ ಅಂತಾರೆ JP. ಡ್ಯಾಡ್ ಪ್ಲೀಸ್ ಪದೇ ಪದೇ ಸುಳ್ಳು ಹೇಳಿಬಿಡಿ ಅಂತಾನೆ ಅರ್ಜುನ್. ಇಷ್ಟು ದಿನ ನಾನು ಹೇಳ್ತಿದ್ದು ಸುಳ್ಳು ಅರ್ಜುನ್, ಈಗ ನಾನು ಹೇಳ್ತಿರೋದೇ ನಿಜ ಅಂತಾರೆ JP. ಆಗ ಅರ್ಜುನ್, ಸರ್ ಏನು ನಡೀತಿದೆ ಇಲ್ಲಿ? ಡ್ಯಾಡ್ಗೆ ಟಾರ್ಚರ್ ಕೊಟ್ಟು ಹೀಗೆಲ್ಲ ಹೇಳಿಸ್ತಿದ್ದೀರಾ? ಇನ್ಸ್ಪೆಕ್ಟರ್ ಎಲ್ಲಿ ಸರ್, ಕರೀರಿ ಸರ್ ಅಂತಾನೆ ಅರ್ಜುನ್. ಅವ್ರ ಮೇಲೆ ಏಟು ಆಗಿಲ್ಲ, ಲಾಠಿ ಚಾರ್ಜು ಮಾಡಿಲ್ಲ, ಬೇಕಿದ್ರೆ ಕೇಳಿ, ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಾನೆ ಪೊಲೀಸ್. ಡ್ಯಾಡ್ ನಿಮಗೆ ವಿಷ ಹಾಕಿ ಬೆದರಿಸಿ ಹೇಳಿಸ್ತಿದ್ದಾರಲ್ವಾ, ಇದನ್ನೆಲ್ಲ ಭಾರ್ಗವಿ ತಾನೇ ಮಾಡ್ತಿರೋದು ಅಂತಾನೆ ಅರ್ಜುನ್. ಅರ್ಜುನ್ ಜಸ್ಟ್ ಸ್ಟಾಪ್ ಇಟ್ ಅರ್ಜುನ್ ಅಂತಾರೆ JP. ಹೇಳಿ ಡ್ಯಾಡ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಡ್ಯಾಡ್ ಅಂತಾನೆ ಅರ್ಜುನ್. ಆಗ JP, ಇದು ಬೇರೆ ಯಾರಿಂದನೂ ಆಗಿರೋ ತಪ್ಪು ಅಲ್ಲ ಕಣೋ, ನಾನು ಮಾಡಿರೋ ಪಾಪದ ಕರ್ಮದ ಫಲ ಅಂತಾರೆ JP. ನಮ್ಮ ಫ್ಯಾಮಿಲಿ ಶುರುವಾಗೋದೇ ನಿಮ್ಮಿಂದ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ನನ್ನ ಗಂಗಾ, ನೀವು ಹೇಳಿದ್ದು ನಾನು ನಂಬಲ್ಲ. ನೀನು ನಿಮ್ಮನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.